ಫಸ್ಟು ಪೇರೆಂಟ್ಸ್ ನೆಟ್ಗಿಲ್ಲ, ಅವರು ಪೋಸ್ಕೋ ಕೇಸ್ ಎಸ್. ಹಾಕೋಗಿದ್ದಾರೆ ಅಂದರೆ ಅವರು ಕನ್ಫರ್ಮೇಷನ್ ಆಯಿತು, ಅವರು ನೆಟ್ಗಿಲ್ಲ. ಮಕ್ಕಳನ್ನಂತೂ ಎಕ್ಸ್ಪೆಕ್ಟೇಷನ್ನೇ ಇಲ್ಲ, ಪೇರೆಂಟ್ಸೇ ಹಂಗಿದ್ದಾರೆ ಅಂದರೆ ಮಕ್ಕಳದು ಎಕ್ಸ್ಪೆಕ್ಟೇಷನ್ ಇಲ್ಲ. ಸೊ ಇಂಥ ಜನ ಇದ್ದರೆ ಇಂಡಿಯಾ ಉರಿದೋಗುತ್ತೆ. ಏನು ಅಂತಂದ್ರೆ ಈಗೂ ತುಂಬಾ ಹರ್ಟ್ ಆಗ್ತಿದೆ ಈಗಿನ ಜನಕ್ಕೆ. ಸಡನ್ಲಿ ತಗೊಂಡ್ ಬರ್ತಿದಾರೆ ಎಲ್ಲಾನು ಹೊಡೆದಾಟ ಬಡದಾಟ. ಈ ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡಲ್ಲ. ಆಮೇಲೆ ಈಗ ಅದ್ರ ಇಂಪ್ಯಾಕ್ಟ್ ನೋಡಿ. ಇವಾಗ ಗೌರ್ಮೆಂಟ್ಗೆ ಏನು ಇಲ್ಲ, ಗೌರ್ಮೆಂಟ್ ಇದರಿಂದ ಅವ್ರಿಗೇನ್ ಲಾಸ್ ಇಲ್ಲ, ಎಲ್ಲ ರಿಟರ್ನ್ ಬರೋದು ನಮ್ಗೇನೆ, ನಮ್ ಜೊಬಕ್ಕೇನೆ ಕತ್ತರಿ ಬೀಳೋದು. ಅಷ್ಟು ಬಸ್ಗಳನ್ನ ಹಾಳು ಮಾಡಿದ್ದಾರೆ, ಅಷ್ಟು ದಿನ ಬಸ್ಗಳು ಸರ್ವಿಸ್ ನಿಂತೋಗಿದೆ ಅಂತಂದ್ರೆ ಎಷ್ಟೋ ಲಾಸ್ ಅದು. ಸೊ ಆ ಲಾಸ್ ಎಲ್ಲಿ ಮತ್ತೆ ರಿಕವರ್ ಮಾಡಕ್ಕೆ ಎಲ್ಲಿಗೆ ಹೋಗುತ್ತೆ? ನಮ್ ಜೋಬಿಗೆನೆ ಬರುತ್ತೆ. ಸೊ ಜನ ಸ್ವಲ್ಪ ಬುದ್ಧಿ ಉಪಯೋಗಿಸ್ಬೇಕು. ರೀಸೆಂಟ್ಲಿ ಏನಾಗಿದೆ ಅಂತಂದ್ರೆ ಕರ್ನಾಟಕ ಬಾರ್ಡರ್ ಸೊ ಇಶ್ಯೂ ಮತ್ತೆ ನಡೀತಾ ಇದೆ. ಸೊ ಇದು ಮೊದ್ಲಿಂದನೂ ಇದೆ, ಬೆಳಗಾವಿಗೂ ಮತ್ತೆ ಮಹಾರಾಷ್ಟ್ರಗೂ ಮೊದ್ಲಿಂದನೂ ಆಗ್ ಬರಲ್ಲ. ಸೊ ಇವಾಗ ಇನ್ನೊಂದು ಇಶ್ಯೂ ಇಂದ ಅದು ಮತ್ತೆ ಟೇಕ್ ಆಫ್ ಆಗಿದೆ. ಸೊ ಏನಾಗಿದೆ ಅಂತಂದ್ರೆ ರೀಸೆಂಟ್ಲಿ KSRTC ಬಸ್ ಕಂಡಕ್ಟರ್ ಒಬ್ರು ಬಾಳೆಕುಂದ್ರಿ ಅಂತ ಏನೋ ಒಂದು ವಿಲೇಜ್ಗೆ ಏನೋ ಬಸ್ ಹೋಗ್ತಾ ಇತ್ತು, ಏನೋ ಆ ಕಡೆಯಿಂದ ಹೋಗ್ತಾ ಇದೆ ಅನ್ಸುತ್ತೆ, ಬೆಳಗಾವಿಯಿಂದ ಬಾಳೆಕುಂದ್ರಿ ಏನೋ ರೂಟ್ ನಂಗೆ ಅಷ್ಟು ಐಡಿಯಾ ಇಲ್ಲ. ಸೊ ಏನಾಗಿದೆ ಅಂತಂದ್ರೆ ಇವಾಗ ಗೊತ್ತಲ್ಲ ಲೇಡೀಸ್ಗೆ ಫ್ರೀ ಇದೆ ಟಿಕೆಟು. ಸೊ ಏನಾಗಿದೆ, ಒಬ್ರು ಹುಡುಗಿ ಬಸ್ಸಲ್ಲಿ ಮುಂದೆ ಕೂತಿದ್ದಾಳೆ, ಇನ್ನೊಬ್ಬ ಹುಡುಗ ಹಿಂದೆ ಕೂತಿದ್ದಾನೆ ಬಸ್ಸಲ್ಲಿ. ಸೊ ಕಂಡಕ್ಟರ್ ಯೂಶುವಲಿ ಎಲ್ರಿಗೂ ಟಿಕೆಟ್ ಕೊಡ್ತಾ ಬಂದಿದ್ದಾರೆ. ಸೊ ಲೇಡೀಸ್ ಯಾರು ಇರ್ತಾರೆ ಅವ್ರಿಗೆ ಫ್ರೀ ಟಿಕೆಟ್ ಕೊಡ್ಬೇಕಿರುತ್ತೆ, ಜೆಂಟ್ಸ್ ಇದ್ದವ್ರಿಗೆ ಅಮೌಂಟ್ ಏನಿರುತ್ತೆ ಅದು ಪ್ರಿಂಟ್ ಕೊಡ್ಬೇಕಿರುತ್ತೆ, ಅದ್ರ ಟಿಕೆಟ್ ಕೊಡ್ಬೇಕಿರುತ್ತೆ. ಸೊ ಈ ಹುಡುಗಿ ಹತ್ರ ಟಿಕೆಟ್ ಕೇಳಿದಾಗ ಅವಳು ಹುಡುಗಿ 2 ಟಿಕೆಟ್ ಕೊಡಿ ನಂಗೆ ಅಂತ ಕೇಳಿದಾಳೆ. ಸೊ 2 ಟಿಕೆಟ್ ಅಂದಿದ ತಕ್ಷಣ 2 ಟಿಕೆಟ್ ಅವರು ಆಲ್ರೆಡಿ ಟೈಪ್ ಮಾಡ್ಬಿಟ್ಟಿದ್ರು ಅನ್ಸುತ್ತೆ. ಆವಾಗ ಏನಾಗಿದೆ, ಆಧಾರ್ ಕಾರ್ಡ್ ತೋರ್ಸು ಅಂತ ಕೇಳಿದಾಗ ಆ ಹುಡುಗಿ ಅವಳ ಆಧಾರ್ ಕಾರ್ಡ್ ತೋರಿಸಿದಾಳೆ. ನೆಕ್ಸ್ಟ್ ಏನಾಗಿದೆ ಅಂತಂದ್ರೆ ಇನ್ನೊಬ್ರು ಯಾರು ಅಂತ ಕೇಳಿದ ತಕ್ಷಣ ಇನ್ನೊಬ್ರು ಅಲ್ಲಿದ್ದಾರೆ, ಹಿಂದೆ ಇದ್ದಾರೆ, ಹಿಂಗೇನೋ ಅಂತ ಹೇಳಿದಾಳೆ. ಹಿಂದಿದ್ದಾರೆ ಯಾರು ಯಾರು ಅಂತ ಕಂಡಕ್ಟರ್ ವೆರಿಫಿಕೇಶನ್ ಕೇಳಿದ್ದಾರೆ, ಎಲ್ಲಿ ಯಾರು ಅಂತ ಕೇಳಿದ ತಕ್ಷಣ ಆವಾಗ ಗೊತ್ತಾಗಿದೆ ಹಿಂದೆ ಯಾರು ಲೇಡೀಸ್ ಇಲ್ಲ, ಬಟ್ ಇರೋದು ಯಾರೊಬ್ಬ ಹುಡುಗ ಇದ್ದಾನೆ. ಸೊ ಅಲ್ಲೇನಾಗಿದೆ, ಕಂಡಕ್ಟರ್ ಯೂಶುವಲಿ ಗೊತ್ತಲ್ಲ ಕಂಡಕ್ಟರ್ಸ್ ಗಳಿಗೆ ಬೆಳಗ್ಗೆಯಿಂದ ಸಂಜೆ ತನಕ ಅವ್ರು ಅದೇ ಕೆಲಸ ಮಾಡಿ ಮುಂದೆ ನಡ್ರಿ ಟಿಕೆಟ್ ತಗೊಳ್ಳಿ ಎಲ್ಲ ಹೇಳಿ ಅವ್ರಿಗೂ ಒಂದು ಟೆನ್ಷನ್ ಇರುತ್ತೆ. ಸೊ ಅದೇ ಇದ್ರಲ್ಲಿ ಏನಂದಿದ್ದಾರೆ, ನೀನೇನ್ ಕೆಲಸ ಹೋಗಿಸ್ಬೇಕು ಅನ್ಕೊಂಡಿದ್ಯಾ ಹಂಗೆ ಹಂಗೆ ಅಂತ ಸ್ವಲ್ಪ ಕಂಡಕ್ಟರ್ ಯೂಶುವಲಿ ಗರಂ ಆಗಿರ್ತಾರೆ. ಯೂಶುವಲಿ ಆತರ ಮಾಡಿದವ್ರಿಗೆ ಯಾರಾದ್ರೂ ಬೈತಾರೆ. ಸೊ ಏನ್ ಮಾಡಿದಾರೆ, ಕಂಡಕ್ಟರ್ ಹುಡುಗಿಗೆ ಬೈದಿದ್ದಾರೆ. ಸೊ ಬೈದಿರೋದು ಏನಾಗಿದೆ, ಆ ಹುಡುಗಿ ಬೈಸ್ಕೋಬೇಕಾದ್ರೆ ನೀನು ಕನ್ನಡದಲ್ಲಿ ಏನ್ ಮಾತಾಡ್ತೀಯಾ ಮರಾಠಿಯಲ್ಲಿ ಮಾತಾಡು ಅಂತ ಹುಡುಗಿಯನ್ನ ಹೇಳಿದ್ದಾಳೆ. ಸೊ ಅಷ್ಟ್ರಲ್ಲಿ ಹುಡುಗಾನು ಬಂದಿದ್ದಾನೆ. ಸೊ ಇವನೇನ್ ಅಂದಿದ್ದಾನೆ, ಕಂಡಕ್ಟರ್ ಏನೋ ಮೋಸ್ಟ್ ಪ್ರೊಬಬ್ಲಿ ಅಲ್ಲಿ ಕರ್ನಾಟಕ ಇದು ಕನ್ನಡ ಮಾತಾಡ್ತೀನಿ ಸಣ್ಣ ಪುಟ್ಟ ಮಾತುಕತೆ ಆಗೇ ಇರುತ್ತೆ. ಸೊ ಆಯ್ತು, ಅಷ್ಟೇ ಆಗ್ತಿದ್ದಂಗೆನೆ ಹುಡುಗ ಏನ್ ಮಾಡಿದಾನೆ, ಅವ್ರ ಊರ್ಗೆ ಹೆಂಗೋ ಬಸ್ ಅವ್ರ ಊರ್ಗೆನೆ ಹೋಗ್ತಾ ಇತ್ತಲ್ವಾ, ಅವ್ರ ಊರವ್ರಿಗೆಲ್ಲ ಫೋನ್ ಮಾಡ್ಬಿಟ್ಟು ಹೇಳಿದಾನೆ, ಈ ತರ ಬಸ್ ಅಲ್ಲಿ ನಂಗೆ ಕನ್ನಡ ಮಾತಾಡಕ್ಕೆ ಕಂಡಕ್ಟರ್ ಇದ್ ಮಾಡಿದಾನೆ, ಹಂಗ್ ಮಾಡಿದಾನೆ ಹಿಂಗ್ ಮಾಡಿದಾನೆ ಏನ್ ಜಗಳ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಬಸ್ ಆ ಊರ್ಗ್ ಹೋಗ್ತಿದ್ದಂಗೆನೆ ಅಲ್ಲಿರೋರು ಏನೇನ್ ಇರ್ತಾರೆ ಅವ್ರ ಕಡೆಯವರು ಬಂದು ಜಗಳ ಆಗಿದೆ. ಸೊ ಜಗಳ ಆಗ್ಬೇಕಾದ್ರೆ ಸ್ವಲ್ಪ ಮ್ಯಾನ್ ಹ್ಯಾಂಡ್ಲಿಂಗು ಆಗಿದೆ, ಕಂಡಕ್ಟರ್ಗೂ ಒಂದ್ 2 ಹೊಡೆದಿದ್ದಾರೆ, ಏನೇನೋ ಇಶ್ಯೂ ಆಗಿದೆ. ಸೊ ಇಮಿಡಿಯೇಟ್ಲಿ ಕಂಡಕ್ಟರ್ ಏನ್ ಮಾಡಿದ್ದಾರೆ, ಈ ತರ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಬಸ್ನ ಅಲ್ಲಿ ನಿಲ್ಸ್ಬಿಟ್ಟು ಸೊ ಕಂಪ್ಲೇಂಟ್ ಅಲ್ಲೇ ರೈಸ್ ಮಾಡಿದ್ದಾರೆ. ಇನ್ನೊಂದೇನೋ MLP ಅಂತ ಏನೋ ಬರುತ್ತಲ್ಲ, ಹಾಸ್ಪಿಟ್ಲಿಗೆ ಹೋದಾಗ ಯಾರು ಹೊಡೆದ್ರು ಏನಕ್ಕೆ ಈ ತರ ಆಯ್ತು, ಅವ್ರ ಗಾಯ ಏನಕ್ಕೆ ಆದ್ವು ಅಂತಂದ್ರೆ ನಂದೇನೋ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಇನಿಷಿಯಲಿ ಇಷ್ಟ ಆಯ್ತು, ಕಂಡಕ್ಟರ್ ಕಡೆಯಿಂದ ಹೇಳಿಕೆ ತಗೊಂಡ್ರು, ಏನಾಯ್ತು ಯಾಕಾಯ್ತು ಹಿಂಗಾಯ್ತು ಅಂತ. ಸೊ ಹೇಳಿಕೆ ತಗೊಂಡಾದ್ಮೇಲೆ ಹೇಳಿದ್ರು ಅವ್ರು ಈ ತರ ಆಗಿದೆ ಅಂತ ಸ್ಟೋರಿನ ಬಿಡಿಸ್ಬಿಟ್ಟು ಹೇಳಿದ್ರು. ಸೊ ಕಂಡಕ್ಟರ್ಗೆ ಏನಾಯ್ತು, ಇನಿಷಿಯಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಇನಿಷಿಯಲ್ ಕೇಸ್ ರಿಜಿಸ್ಟರ್ ಆಗಿರೋದೇನು ಅಂತಂದ್ರೆ ಆ ಜನ ಹೊಡೆದ್ರು, ಕಂಡಕ್ಟರ್ ಹೊಡೆಸ್ಕೊಂಡ್ರು, ಈ ತರ ಅಂತ ಆಗಿತ್ತು. ಬಟ್ ನೆಕ್ಸ್ಟ್ ಡೇಗೆ ಏನ್ ಟ್ವಿಸ್ಟ್ ಕೊಟ್ಬಿಟ್ರು ಅಂತಂದ್ರೆ ಹುಡುಗಿ ಕಡೆಯವರು ಪೋಕ್ಸೋ ಕೇಸ್ ಹಾಕ್ಬಿಟ್ರು. ಸೊ ಯೂಶಲಿ ಪೋಕ್ಸೋ ಕೇಸ್ ಏನು ಅಂತಂದ್ರೆ ಚೈಲ್ಡ್ ಹರಾಸ್ಮೆಂಟ್, ಏನಾದ್ರು ಹೆಣ್ಮಕ್ಳಿಗೆ ಏನೋ ಹರಾಸ್ಮೆಂಟ್ ಮಾಡಿದ್ರೆ ಪೋಕ್ಸೋ ಕೇಸ್ ಅಂತ, ಅದ್ರ ಅಡಿಯಲ್ಲಿ ತುಂಬಾ ಇನ್ನ ಬರ್ತಾವೆ. ಸೊ ಆ ಕೇಸ್ ಹಾಕಿದ್ರು ಕಂಡಕ್ಟರ್ ಮೇಲೆ. ಸೊ ಕಂಡಕ್ಟರ್ ಮತ್ತೆ ತಲೆ ಕೆಟ್ಟೋಯ್ತು. ಸೊ ಇದರಲ್ಲಿ ಇವಾಗ ಆ ಕೇಸ್ ಬಂದಿರೋದ್ರಿಂದ ಇದರಲ್ಲಿ ಇನ್ನೊಂದು ಏನಾಯ್ತು ಅಂತಂದ್ರೆ ಇನ್ಕ್ಲೂಡಿಂಗ್ ಬಾರ್ಡರ್ ಇಶ್ಯೂ, ಕರ್ನಾಟಕ ಮತ್ತೆ ಮಹಾರಾಷ್ಟ್ರ ಬಾರ್ಡರ್ ಇಶ್ಯೂ ಜೊತೆಗೆ ಕರ್ನಾಟಕ ಬಸ್ ಸರ್ವಿಸಸ್, ಮಹಾರಾಷ್ಟ್ರ ಬಸ್ ಸರ್ವಿಸಸ್ ಇದು ಇನ್ವಾಲ್ವ್ ಆಯ್ತು. ಸೊ ನಮ್ಮ ಜನ ಪಬ್ಲಿಕ್ ಎಷ್ಟು ದಡ್ರಿದ್ದಾರೆ ಅಂತಂದ್ರೆ ಅವ್ರ ಬಸ್ಗಳನ್ನ ಇವರು ಬ್ಲ್ಯಾಕ್ ಸ್ಪ್ರೇ ಅಲ್ಲಿ ಅದನ್ನೆಲ್ಲ ಹಾಳು ಮಾಡೋದು ಮಾಡಿದ್ದಾರೆ. ಸೊ ಎನಿವೇಸ್ ಅವ್ರ ಬಸ್ಗಳನ್ನ ನೋಡಿದ್ರ ಹೆಂಗಿರ್ತವೆ, ಒಳ್ಳೆ ಕೆಂಪು ತಗಡದು, ಅದು ನೋಡಕ್ಕೂ ಅಷ್ಟ್ ಚೆನ್ನಾಗಿಲ್ಲ. ಸರಿ ನೀವು ಅವ್ರ ಬಸ್ಸಿಗೆ ಏನೋ ಬ್ಲ್ಯಾಕ್ ಬಣ್ಣ ಹೊಡೆದ್ರಿ, ಇವಾಗ ನೀವು ಮಾಡಿದಿರಾ ಅಂತ ಏನ್ ಮಾಡ್ತಾರೆ, ಆ ಕಡೆ ನಮ್ ಬಸ್ಗಳಿಗೂ ಮಾಡ್ತಾರೆ. ನಮ್ದು ನೋಡಿದಿರ ಅಂಬಾರಿ ಬಸ್ಗಳು, KSRTC ಬಸ್ಗಳು, ಸ್ಲೀಪರ್ ಬಸ್ಗಳು, ಚೆನ್ನಾಗಿರೋ ಬಸ್ಗಳು ಎಷ್ಟೊಂದು. ಕರ್ನಾಟಕ ಇಸ್
ಟಾಪ್ ಬಸ್ ಸರ್ವಿಸಸ್ ಅಲ್ಲಿ ಅಂತ ಬಸ್ಗಳು ಅಲ್ಲಿ ಸಿಕ್ಕಿದಾವೆ. ಸೊ ಅವ್ರು ಏನ್ ಮಾಡಿದ್ದಾರೆ, ಇಲ್ಲಿ ಮಾಡಿದ್ರು ಅಂತ ಅವರು ಮಾಡಿದ್ದಾರೆ. ಸೊ ಚೆನ್ನಾಗಿರೋ ಬಸ್ಗಳನ್ನೆಲ್ಲ ಈ ತರ ಹಾಳು ಮಾಡ್ಕೊಂಡ್ರು. ಸೊ ಇದೇ ತರ ಈಗ ಕೇಸ್ ಬೆಳೀತಾ ಹೋಯ್ತು. ಇಲ್ಲಿ ಫೈಟ್ ನಡೀತು, ಇಲ್ಲಿ ಕರ್ನಾಟಕ ಸಂಘದವರು, ಅಲ್ಲಿ MES. ಸೊ ಇದು ದೊಡ್ಡದಾಯ್ತು. ಆಮೇಲೆ ಮತ್ತೆ ಇನ್ವಾಲ್ವ್ ಆಗಿ ಏನಾದ್ರು ಮಾಡಿ ಇದನ್ನ ನಿಲ್ಲಿಸ್ಬೇಕು, ಇಲ್ಲಾಂದ್ರೆ ಬಾರ್ಡರ್ ಇಶ್ಯೂ ದೊಡ್ಡದಾಗುತ್ತೆ ಅಂತ ಏನಾದ್ರು ಮಾಡಿದ್ರು, ನಾರ್ಮಲೈಸ್ ಮಾಡಕ್ ನೋಡಿದ್ರು. ಈಗ ಪೋಕ್ಸೋ ಕೇಸ್ ಹಾಕಿದ್ರು, ಹುಡುಗಿ ಕಡೆಯವರು ಮತ್ತೆ ಅದನ್ನ ಕೇಸ್ ರಿಟರ್ನ್ ತಗೊಂಡು ಈಗ ಆಲ್ಮೋಸ್ಟ್ ಅದನ್ನ ನಾರ್ಮಲೈಸ್ ಮಾಡಿದ್ದಾರೆ. ಕೇಸ್ ದೊಡ್ಡದಾಗದ ಇರೋ ತರ ಅವರು ಏನೋ ಕ್ಷಮೆ ಕೇಳೋ ತರ ಮಾಡಿ, ಇವರು ಏನೋ ಮಾಡಿ ಕಾಂಪ್ರಮೈಸ್ ಮಾಡಿದ್ದಾರೆ. ಬಟ್ ಇದರಲ್ಲಿ ಲಾಸ್ ಯಾರಿಗಾಯ್ತು? ಇಷ್ಟೆಲ್ಲ ಆಯ್ತು, ಫೈನು, ಲಾಸ್ ಏನು ಲಾಸ್ ಯಾರಿಗಾಯ್ತು? ಇದು ಲಾಸ್ಗಾಗಿದ್ದು ಕರ್ನಾಟಕಕ್ಕಷ್ಟೇ ಮೆಜಾರಿಟಿ. ಯಾಕಂದರೆ ಸುಮ್ಮನೆ ಇಶ್ಯೂ ಕ್ರಿಯೇಟ್ ಮಾಡಿದರು, ಏನೂ ಇಲ್ಲದೆ ಇರೋದು. ಆ ಹುಡುಗನಿಗೆ ಟಿಕೆಟ್ ತೊಗೋಬೇಕಾಗಿತ್ತಾನೆ, ಆಯಿತಾ? ನಾರ್ಮಲ್ ಇದ್ದದ್ದು ಅವಳು ಫ್ರೀ ಕೊಟ್ಟಿದ್ದಾರೆ, ಗೌರ್ಮೆಂಟ್ ಅವಳಿಗೆ ಫ್ರೀ ಕೊಟ್ಟಿದ್ದಾರೆ, ಆಯಿತಾ? ಆ ಹುಡುಗನ ಯಾಕೆ ತೊಗೋಬೇಕಾಗಿತ್ತು ಫ್ರೀ? ಮತ್ತು ಫ್ರೀ ನಿನಗೆ ಅಷ್ಟೇ ಇದ್ರೂ ಬೈದ ಮೇಲಾದರೂ ಟಿಕೆಟ್ ತೊಗೋಬೇಕಾಗಿತ್ತು, ಆಯಿತಾ? ಯಾಕಂದರೆ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಅಕಸ್ಮಾತ್ ಅವ್ನು ಫ್ರೀ ಟಿಕೆಟ್ ಕೊಟ್ಟ, ಆಯಿತಾ, ಆಮೇಲೆಲ್ಲ ಚೆಕಿಂಗ್ ಬಂತು ಅಂದರೆ ಕಂಡಕ್ಟರ್ದು ಕೆಲಸ ಹೋಗುತ್ತೆ, ಇಲ್ಲ ಅವನು ಫೈನ್ ಹಾಕ್ತಾರೆ, ಹೆವಿ ಬೀಳುತ್ತೆ. ಸೊ ಅವ್ರು ಹೊಟ್ಟೆಪಾಡು, ಇವರು ತಮ್ಮ ಮಜಾ ಮಾಡೋಕ್ಕೆ ಏನೋ ಮಾಡ್ತಿದ್ದಾರೆ, ಆಯಿತಾ? ಸ್ಕೂಲ್ಗೆ ಹೋಗಿ ಬರ್ತಿದ್ರು, ಕಾಲೇಜ್ಗೆ ಹೋಗಿ ಬರ್ತಿದ್ರು. ಯಾಕಂದರೆ ಇಬ್ಬರು ಮೈನರ್ ಅಂತ ಈಗ ಬಂದಿರೋ ನ್ಯೂಸ್ ಪ್ರಕಾರ, ಹುಡುಗಿ ಇಬ್ಬರು ಮೈನರು, ಆಯಿತಾ? ಅವ್ರ ಉದ್ದೇಶ ಏನೇ ಇರಲಿ, ಅಟ್ಲೀಸ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಆದರೂ ಫಾಲೋ ಮಾಡ್ಬೇಕು. ಇಂಥದ್ದು ಇದು ಫ್ರೀ ಸ್ಕೀಮದು ಮತ್ತೊಂದು ಎಕ್ಸಾಂಪಲು ಮಿಸ್ಯೂಸ್ದು. ಅಕಸ್ಮಾತ್ ಅವ್ರ ಕಂಡಕ್ಟರ್ ಸ್ವಲ್ಪ ಚೆಕ್ ಮಾಡದೇ ಇರಲಿಲ್ಲ, ಯಾರು ತೋರಿಸಿ ಅಂತ. ಈಗ ಎಲ್ಲರಿಗೂ ಆಧಾರ್ ಕಾರ್ಡ್ ಚೆಕ್ ಮಾಡಿಕೊಡ್ತಾರೆ, ಇಬ್ಬರಿದ್ರೆ ಇಬ್ಬರದ್ದು ತೋರಿಸಿ ಅಂತಾರೆ ಇಲ್ಲಿ ಬೆಂಗಳೂರಲ್ಲಿ ಅಟ್ಲೀಸ್ಟ್. ಅಕಸ್ಮಾತ್ ಹಂಗೆ ಅವ್ರು ಮಾಡಿರಲಿಲ್ಲ ಅಂದರೆ ಇವು ಫ್ರೀ ಪುಕ್ಸಟೆ 4 ಜನರು ತೊಗೊಂಡು ಕೂರ್ತಾರೆ, ಆಯ್ತು ಅಷ್ಟೇ. ಸೊ ಅದು ಒಂದು ಮಿಸ್ಯೂಸ್ ಅಂತೂ ಹ್ಯಾಬಿಟ್ ಇದೆ, ಮಾಡ್ತಾ ಇರ್ಬೋದು. ಯಾರಿಗೆ ಗೊತ್ತಾ, ಹುಡುಗಿ ಡೈಲಿ ಬೇಸಿಸ್ ಮಾಡ್ತಿರ್ಬೋದು, ಈ ಫಸ್ಟ್ ಟೈಮ್ ಕಂಡಕ್ಟರ್ ಕೇಳಿರ್ಬೋದು. ನಮ್ ಜನದ ಮೆಂಟಾಲಿಟಿ ಹೆಂಗೈತೆ ಗೊತ್ತಾ, ಫ್ರೀ ಸಿಗ್ತೈತೆ ಅಂದ್ರೆ ನನ್ಗಲ್ಲ ನಮ್ಮ ಮನೆಯವ್ರಿಗೂ ಇರ್ಲಿ ಅಂತ ಎಕ್ಸ್ಟ್ರಾ ಕೇಳ್ತಿರ್ಬೇಕಾರೆ. ಅದೇ ತೊಂದ್ರೆ ಕ್ರಿಯೇಟ್ ಮಾಡಿರೋದು ಇಲ್ಲಿ ಈಗ. ಅಲ್ಲ, ಇನ್ನೊಂದೇನು ಅಂತಂದ್ರೆ, ಅಪರೂಪ ಅಂದ್ರೆ ಟಿಕೆಟ್ ಎಷ್ಟಿರುತ್ತೆ ಹೇಳಿ? ಈ 100 ರೂಪಾಯಿ ಆಚೆ ಅಂತೂ ಇರೋದೇ ಇಲ್ಲ. ನನ್ಗೆ ಅನ್ಸಿದ್ ಮಟ್ಟಿಗೆ ಬೆಳಗಾವಿಯಿಂದ ಬಾಳೆಕ್ ಬಂದ್ರೆ ಏನು ಅಷ್ಟು ಡಿಸ್ಟೆನ್ಸ್ ನಂಗೆ ಗೊತ್ತಿಲ್ಲ, ಬಟ್ 100 ರೂಪಾಯಿಗಿಂತ ಏನ್ ಜಾಸ್ತಿ ಇರಲ್ಲ. ಎಷ್ಟಾಗ್ತಿತ್ತು ನಿಮ್ಗೆ ಖರ್ಚು? ಈಗ ಎಷ್ಟು ಕಾಸ್ಟ್ ಆಯ್ತು ಅದು? ಒಂದ್ ಸ್ಮಾಲ್ ಟಿಕೆಟ್ ಏನೋ 100 ರೂಪಾಯಿ ಒಳಗಡೆ ಇರೋ ಟಿಕೆಟ್ ಇವಾಗ ಲಕ್ಷಾಂತರ ರೂಪಾಯಿ ಕಾಸ್ಟ್ ಆಯ್ತದು ಕರ್ನಾಟಕಕ್ಕೇನೆ. ಬಸ್ ಸರ್ವಿಸಸ್ ಬಂದಾಗಿದೆ, ನಿಮ್ಗೆ ಗೊತ್ತಿದೆ ಇಲ್ಲ ಗೊತ್ತಿಲ್ಲ. ನಾನು ಮಹಾರಾಷ್ಟ್ರ ಬಾರ್ಡರ್ ಬಂದಾಗಿದೆ ಬಸ್ಸು. ಈಗ ಪ್ರಾಬ್ಲಮ್ ಏನು ಗೊತ್ತಾ, ಈಗ ನಮ್ಮ ಕಡೆಯವ್ರು ಬರ್ತಿದ್ರು, ಆಯಿತಾ? ನಾರ್ಮಲಿ ಏನು ಮಾಡ್ತಾರೆ, ಕುಡ್ಚಿಗೆ ಇಳ್ಕೊತಾರೆ, ಆಯಿತಾ? ಇಲ್ಲ ಸಾಂಗ್ಲಿಗೆ ಸ್ಟೇಷನ್ಗೆ ಇಳಿತಾರೆ, ಅಲ್ಲಿಂದ ನಮ್ಮ ಕಡೆ ಬರ್ತಾರೆ. ಸೊ 2 ಅವರ್ ಹಾರ್ಡ್ಲಿ ನಮ್ಮ ಊರಿಗೆ ಬರೋಕ್ಕೆ 2 ಅವರ್ ಅಲ್ಲಿಂದ. ಈಗ ಅಲ್ಲಿ ಬಂದು ಕೂತಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಇದು ಬಂದಾಗಿರೋದು. ಮಂಡೇ ಬಂದು ಕೂತಿದ್ದಾರೆ ಬೆಳಗ್ಗೆ 5:30ಗೆ, ಬಸ್ಸೇ ಇಲ್ಲ. ಏನ್ ಕತೆ? ಸೊ ಇವರು ತಮ್ಮ ಉಸಾಬರಿ ಮಾಡೋಕ್ಕೆ ಇದನ್ನೆಲ್ಲ 2 ರಾಜ್ಯದ ಮಧ್ಯೆ ತಂದಿಟ್ಬಿಟ್ರು. ಮತ್ತೆ ಅವ್ರು ಎನಿವೇಸ್ MESದವ್ರು ಕಾಯ್ಕೊಂಡು ಕೂತಿರ್ತಾರೆ. ಬೆಳಗಾವ್ ನೋಡಿದೆ ನಾನು, ಆಯಿತಾ? ಇದು ಅವ್ರು ಕಾಮನ್ ಸೆನ್ಸ್, MESನವ್ರಿಗೂ ಕಾಮನ್ ಸೆನ್ಸ್ ಇತ್ತು ಅಂದರೆ ಇದು ಎಲ್ಲೂ ಮರಾಠಿ ಕನ್ನಡ ಪ್ರಶ್ನೆನೇ ಬಂದಿಲ್ಲ. ಆ ಹುಡುಗಿ ಟಿಕೆಟ್ ನೆಟ್ ತೊಗೊಂಡಿದ್ದಾರೆ, ಕಂಡಕ್ಟರ್ ಏನಾದ್ರು ಅಂತಿರಲಿಲ್ಲ ತಾನೆ? ಅವ್ನು ಅಂದಿದ್ದಕ್ಕೆ ಅವ್ನು ಬೈದಿದ್ದು ಕರೆಕ್ಟಾಗಿ, ತಪ್ಪು ಮಾಡಿದ್ಮೇಲೆ ಬೈಸ್ಕೊಳ್ಳಬೇಕು, ಆಯಿತಾ? ಬೈದಿದ್ದಾನೆ, ಟಿಕೆಟ್ ತೊಗೊಳ್ಳಿ ನೆಟ್ಗೆ ಅಂತ ಬೈತಾರೆ, ತಪ್ಪಿಲ್ಲ, ನಿಮ್ಮ ತಪ್ಪಿದೆ ಫಸ್ಟು. ಅದನ್ನು ಹುಡುಗಿ ಏನು ದೊಡ್ಡ ಭಾರಿ ತಾನು ಪ್ರಧಾನಮಂತ್ರಿ ನೋಡಪ್ಪ ದೇಶದ್ದು, ಒಂಚೂರು ಕಂಡಕ್ಟರ್ ಅಂದ್ಬಿಟ್ಟ ಅಂದರೆ ಓಹೋ ಆಹಾ ಅಂತೇಳಿ ಏನು ಹೇಳೋದು ಮತ್ತೆ? ಈಗಿನ ಹುಡುಗರು ಅದೇ ಪ್ರಾಬ್ಲಮ್. ಇಲ್ಲ, ಈಗಿನ ಹುಡುಗರಿಗೂ ಈಗೋ ಭಯಂಕರ ಇದೆ ಮಾರೆ. ತಪ್ಪು ಮಾಡಿದರೆ ಬೈದ್ರು, ಯಾಕೆ ಬೈತಿರೋ ಅಂತ ಬರ್ತಾರೆ ಉಲ್ಟಾ. ಇದಂಥ ಜನಾಂಗದ ಇದೀಗ ನೆಕ್ಸ್ಟ್ ಜನ್ರೇಷನ್ನು. ಇವ್ರಿಗೋಸ್ಕರ ನಾವು ಭಾರತನ ಉದ್ಧಾರ ಮಾಡಬೇಕು. ನಾವೆಲ್ಲಾದ್ರೂ ಮಾಡಿದ್ರೆ, ನಮ್ಮ ಟೈಮಲ್ಲಿ ಮಾಡಿದರೆ ಇದೆಯಲ್ಲ, ಒಂದು ಕಂಡಕ್ಟರ್ ಕಪಾಳ ಹೊಡೆದು ಕೆಳಗಡೆ ಇಳಿಸ್ತಿದ್ದ, ಇಳಿ ಮಗನೆ ಅಂತ. ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಟೈಮಲ್ಲಿ ಹಿಂಗೆಲ್ಲ ಕಂಡಕ್ಟರು ಡ್ರೈವರು ಅವರು ಓನರ್ ಇದ್ದಂಗೆ ಬಸ್ಸು, ಜನಾನು ಕೇಳ್ತಿರ್ಲಿಲ್ಲ. ಈಗಲೂ ನಮ್ಮ ಊರ ಕಡೆ ಚಿಲ್ಲರೆ ಇಲ್ಲ ಅಂದ್ರೆ ಇಳಿಸ್ಬಿಡ್ತಾರೆ. ಚಿಲ್ಲರೆ ಇಲ್ಲ ಸರ್, ಇಳಿದ್ಬಿಡಿ, ಡೈರೆಕ್ಟ್ ನೆಗೋಸಿಯೇಷನ್ ಇಲ್ಲ, ಇಳಿದ್ಬಿಡಿ ಸರ್ ಕೆಳಗಡೆ, ಪರವಾಗಿಲ್ಲ ಅಷ್ಟೇ. ಈಗ ಅದರಿಂದ ನಮ್ಮ ಬಸ್ಗಳೆಲ್ಲ ಹಾಳಾಯ್ತು.
ಅವ್ರ ಬಸ್ಗೆ ನಾವೇ ಫ್ರೀಯಾಗಿ ಪೇಂಟ್ ಹೊಡ್ಕೊಟ್ಟಿದ್ದೀವಿ ಸ್ವಲ್ಪ ಬ್ಲ್ಯಾಕ್ ಕಲರ್. ಇವರು ಪ್ರಾಬ್ಲಮ್ ಇಲ್ಲ ಅಲ್ಲ, ಪ್ರಾಬ್ಲಮ್ ಇಲ್ಲ, ಎರಡೂ ಕಡೆಯವರು ಅರ್ಥ ಮಾಡ್ಕೊಳ್ಳಿಲ್ಲ ಇಶ್ಯೂ ಏನಿದೆ ಅಂತ. ಇದು ಪ್ರೈವೇಟ್ ಇಶ್ಯೂ ಆಯ್ತಾ. ಸಾರಿಗೆ ಸಚಿವರು ಬಂದು ಹೇಳಿದ್ರು ಇದೆಲ್ಲ ಇಲ್ಲ ಸರ್, ಏನೂ ಇಲ್ಲ, ಪೋಸ್ಕೋದು ನಾವು ಮಾತಾಡ್ತೀವಿ, ಗೃಹ ಮಂತ್ರಿ ಜೊತೆ ಮಾತಾಡ್ತೀವಿ, ನಾವು ಸರಿ ಮಾಡ್ತೀವಿ ಅಂತ ಮಾಡಿಸಿದ್ರು ಆಯ್ತಾ. ಸೊ ಇಶ್ಯೂ ಏನಿದೆ, ಮತ್ತು ಪೊಲೀಸ್ ಸ್ಟೇಷನ್ದಾಗ ಪೊಲೀಸವ್ರು ಇನ್ನೊಬ್ರು ಪೋಸ್ಕೋ ಕೇಸ್ ಹಾಕಿದ್ರು ಅಂತ ಕಂಡಕ್ಟರ್ ಎತ್ತಾಕೊಂಬರಕ್ಕೆ ಬರೀ ಹೋಗಿದ್ದಾರೆ. ಅವ್ರಿಗೂ ಗೊತ್ತಿದೆ ಇದು ಏನಾಗಿದೆ ಅಂತ, ಇದೇನಾಗಿ ಇಶ್ಯೂ ಗೊತ್ತಿದೆ ತಾನೆ. ಅವ್ರು ಹೇಳಿಕೆ ಕರಕ್ಕೆ ಹೋಗಿದ್ರು ಏನು ಮಾಡಿದ್ರು ಗೊತ್ತಿಲ್ಲ ನನಗೆ. ನಂಗೆ ನ್ಯೂಸಲ್ಲಿ ತೋರಿಸಿದ್ರು, ರಾತ್ರಿ ಹೋಗಿ ಕರ್ಕೊಂಬಂದಿದ್ದಾರೆ, ಕೇಸ್ ಹಾಕಿದ್ದಾರೆ ಅಂತ ಕರ್ಕೊಂಬಂದಿದ್ದಾರೆ ಅಂತ. ನಾನಂದೆ ಇಮಿಡಿಯೇಟ್ಲಿ ಅವತ್ತೇ ಹಾಕಬೇಕಾಗಿತ್ತು. ಇದೆಲ್ಲ ಮುಗಿದು ರಾಮಾಯಣ 2 ದಿನ ಆದಮೇಲೆ ಹಾಕಿದ್ದಾರೆ ಕೇಸು. ಅಲ್ಲೇ ಗೊತ್ತಾಗುತ್ತೆ ಅವ್ರ ಉದ್ದೇಶ ಏನಿತ್ತು ಅಂತ. ಫಸ್ಟು ಪೇರೆಂಟ್ಸ್ ನೆಟ್ಟಿಗಿಲ್ಲ, ಅವರು ಪೋಸ್ಕೋ ಕೇಸ್ ಹಾಕೋಗಿದ್ದಾರೆ ಅಂದರೆ ಅವರು ಕನ್ಫರ್ಮೇಷನ್ ಆಯಿತು, ಅವರು ನೆಟ್ಟಿಗಿಲ್ಲ. ಮಕ್ಕಳನ್ನಂತೂ ಎಕ್ಸ್ಪೆಕ್ಟೇಷನ್ನೇ ಇಲ್ಲ, ಪೇರೆಂಟ್ಸೇ ಹಂಗಿದ್ದಾರೆ ಅಂದರೆ ಮಕ್ಕಳದ್ದು ಎಕ್ಸ್ಪೆಕ್ಟೇಷನ್ ಇಲ್ಲ. ಸೊ ಇಂಥ ಜನ ಇದ್ದರೆ ಇಂಡಿಯಾ ಉರಿದೋಗುತ್ತೆ, ನಿಜ ಗೊತ್ತಾನೆ. ನಮ್ಮ ಮನೇಲಿ ಏನಾದ್ರು ಹಿಂಗ್ ಮಾಡಿರೋದು ಗೊತ್ತಾಗಿದ್ರೆ ತೆಗೆದ್ 4 ಕಪಾಳಕ್ ಬಿಟ್ಟಿರೋರು. ನಿನಗೇನಾಗ ನಿನ್ ದುಡ್ಡು ಟಿಕೆಟ್ ನೀನ್ ತಗೊಂಡ್ ಹೋಗ್ಬೇಕು ತಾನೆ, ಏನ್ ಇಂತ ಆಟ ಆಡ್ತಿದ್ಯಾ ನೀನು, ನಿನಗೆ ಸ್ಕೂಲ್ ಕಳ್ಸೋದೇನಕ್ಕೆ, ನಿನಗೆ ಕಾಲೇಜ್ ಕಳ್ಸೋದೇನಕ್ಕೆ, ಇಂತ ಬುದ್ಧಿ ಉಪಯೋಗಿಸಕ್ಕಂತ ಮೊದ್ಲು 4 ಬಿಡ್ತಿದ್ರು. ಈಗಿನ ಜನರೇಷನ್ ಅವ್ರು ಹಿಂಗ್ ಮಾಡಿರ್ತಿದಾರ ಅಂತ. ಮೊದ್ಲು ಅವಳಿಗೆ ಹೊಡೆದು ಬುದ್ಧಿವಾದ ಹೇಳ್ಬೇಕಿತ್ತು. ಜನನು ಬೇಗನೆ ಅಗ್ರೆಸಿವ್ ಆಗ್ಬಿಟ್ರು ಈ ವಿಷಯಕ್ಕೆ. ಏನೋ ಜಗಳ ಆಯ್ತು ಅಂತ ಅನ್ನೋದನ್ನ ಫಸ್ಟ್ ಅದನ್ನ ಡಿಸ್ಕಸ್ ಮಾಡಿ ಸಾಲ್ವ್ ಮಾಡ್ಬೇಕಿತ್ತು. ಏನು ಅಂತಂದ್ರೆ ಈಗೂ ತುಂಬಾ ಹರ್ಟ್ ಆಗ್ತಿದೆ ಈಗಿನ ಜನಕ್ಕೆ. ಸಡನ್ಲಿ ತಗೊಂಡ್ ಬರ್ತಿದಾರೆ ಎಲ್ಲಾನು ಹೊಡೆದಾಟ ಬಡದಾಟ. ಈ ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡಲ್ಲ. ಆಮೇಲೆ ಈಗ ಅದ್ರ ಇಂಪ್ಯಾಕ್ಟ್ ನೋಡಿ, ಇವಾಗ ಗೌರ್ಮೆಂಟ್ಗೆ ಏನು ಇಲ್ಲ, ಗೌರ್ಮೆಂಟ್ ಇದರಿಂದ ಅವ್ರಿಗೇನ್ ಲಾಸ್ ಇಲ್ಲ, ಎಲ್ಲ ರಿಟರ್ನ್ ಬರೋದು ನಮ್ಗೇನೆ, ನಮ್ ಜೋಬಕ್ಕೇನೆ ಕತ್ತರಿ ಬೀಳೋದು. ಅಷ್ಟು ಬಸ್ಗಳನ್ನ ಹಾಳು ಮಾಡಿದ್ದಾರೆ, ಅಷ್ಟು ದಿನ ಬಸ್ಗಳು ಸರ್ವಿಸ್ ನಿಂತೋಗಿದೆ ಅಂತಂದ್ರೆ ಎಷ್ಟೋ ಲಾಸ್ ಅದು. ಸೊ ಆ ಲಾಸ್ ಎಲ್ಲಿ ಮತ್ತೆ ರಿಕವರ್ ಮಾಡಕ್ ಎಲ್ಲಿಗೆ ಹೋಗುತ್ತೆ, ನಮ್ ಜಾಬ್ಗೆನೆ ಬರುತ್ತೆ. ಸೊ ಜನ ಸ್ವಲ್ಪ ಬುದ್ಧಿ ಉಪಯೋಗಿಸ್ಬೇಕು. ಇಂಥವ್ ಏನಾದ್ರು ಆದ್ರೆ ಪಬ್ಲಿಕ್ ಸರ್ವಿಸಸ್ ಗಳನ್ನ ಹಾಳು ಮಾಡೋದ್ ನಿಲ್ಸ್ಬೇಕು. ಫಸ್ಟ್ ಆಫ್ ಆಲ್ ಪಬ್ಲಿಕ್ ಸರ್ವಿಸಸ್ ಆರ್ ಮೆಂಟ್ ಫಾರ್ ಅಸ್, ನಮ್ದದು ಆಯ್ತಾ. ಗೌರ್ಮೆಂಟ್ ಅಲ್ಲ ಅದು, ನಾವು ಗೌರ್ಮೆಂಟ್ ಬಸ್ ಅಂತೀವಿ, ಗೌರ್ಮೆಂಟ್ ಅಲ್ಲ ಅದು, ಪಬ್ಲಿಕ್ ಸರ್ವಿಸ್ ನಮ್ದದು. ನಾವು ದುಡ್ಡು ಹಾಕಿ ಅದನ್ನ ನಡ್ಸ್ಕೊಂಡು ಹೋಗ್ಬೇಕಾರೋ ಚೆನ್ನಾಗಿ ಅದನ್ನ. ಸೊ ಜನ ಈ ತರ ಮಾಡೋದ್ರಿಂದ ಏನಾಗುತ್ತೆ, ನಮ್ಗೆ ಲಾಸು. ಸೊ ಮಾಡೋದಿದ್ರೆ ನೀವು ಗೌರ್ಮೆಂಟ್ ಹೋಗಿ ಡೈರೆಕ್ಟ್ ಆಗಿ ಅವನ್ನ ಕೇಳಿ ಮುಖಾಮುಖಿ. ಇನ್ನೊಂದು ಹೇಳ್ತೀನಿ, ಮಹಾರಾಷ್ಟ್ರ ಬಸ್ ಆಗಲಿ ಕರ್ನಾಟಕ ಬಸ್ ಆಗಲಿ ಆಯಿತಾ, ನೀವು ಸ್ಟೇಟ್ GST ಜೊತೆಗೆ ಸೆಂಟ್ರಲ್ GSTನೂ ಕೊಡ್ತೀರಾ. ಸೊ ನಿಮ್ಮ ಟ್ಯಾಕ್ಸ್ ದುಡ್ಡು ಇದೆಯಲ್ಲ, ಮಹಾರಾಷ್ಟ್ರ ಬಸ್ಸಿಗೂ ಹೋಗಿದೆ, ಕರ್ನಾಟಕ ಬಸ್ಸಿಗೂ ಹೋಗಿದೆ, ದಿಲ್ಲಿ ಬಸ್ಸಿಗೂ ಹೋಗಿದೆ ಆಯಿತಾ. ಅರ್ಥ ಮಾಡ್ಕೊಳ್ಳಿ, ಯಾವುದೇ ಪಬ್ಲಿಕ್ ನಿಮ್ಮ ಟ್ರಾನ್ಸ್ಪೋರ್ಟ್ ಇಟ್ಕೊಳ್ಳಿ, ಪಬ್ಲಿಕ್ ಪ್ಲೇಸು ಅಥವಾ ಪಬ್ಲಿಕ್ ಗಾಡಿ ಏನೇ ಇರಲಿ, ಗೌರ್ಮೆಂಟ್ ಗಾಡಿ ಯಾವುದಕ್ಕೂ ಹಾನಿ ಮಾಡಬೇಡಿ. ಯಾಕಂದರೆ ಎಲ್ಲ ನಿಮ್ಮ ದುಡ್ಡಿಂದನೇ ಮಾಡಿರೋದು ಆಯಿತಾ. ಸೊ ಕರ್ನಾಟಕದಲ್ಲಿ ಮಾಡಿದ್ದು ತಪ್ಪೇ, ಮಹಾರಾಷ್ಟ್ರದವ್ರು ಅವ್ರು MES ಅವ್ರು ಮಾಡಿದ್ದು ತಪ್ಪೇ ಆಯಿತಾ. ಅದು ಬೆಳಗಾವಲ್ಲಿ ಅದು ಇದ್ದೇ ಇರುತ್ತೆ, ಪ್ರತಿ ವರ್ಷ ನೋಡ್ತೀನಿ. ಅದು ನಮ್ಮ ರಿಲೇಟಿವ್ಸ್ ಇರೋ ಜಾಗನೇ, ಅಲ್ಲಿ ಇದ್ದೇ ಇರುತ್ತೆ ರಾಮಾಯಣ ಏನಾದರೂ ಒಂದು ಇಂಥದ್ದು. ಅದು ಓಕೆ, ಅವ್ರು ಪೊಲಿಟಿಕ್ಸ್ ಸಲುವಾಗಿ ಏನೋ ಒಂದು ಮಾಡ್ತಾರಲ್ಲಿ, ಬಾರ್ಡ್ರಲ್ಲಿದೆ. ಮುಂಚೆ ಒಂದು 50 ವರ್ಷ ಆಯ್ತು ಮಾಡ್ತಿದ್ದಾರೆ, ಈಗಲೂ ಮಾಡಲಿ, ಅವ್ರು ಏನಾದರೂ ಮಾಡ್ಕೊಂಡು ಹೋಗಲಿ. ಆದರೆ ಜನ ಬಾಕಿದವ್ರು ಸ್ವಲ್ಪ ತಲೆ ಓಡಿಸ್ಬೇಕು, ಹಾನಿ ಆಗೋದು ನಮಗೆ ಎಂಡಿಗೆ ಅಂತ. ಈ ಬಸ್ ಸರ್ವಿಸ್ ನಿಂತಿದೆಯಲ್ಲ, ನಮ್ಮೂರ ಕಡೆಯವರು ಕಿರಿಕಿರಿ ಮಾಡ್ಕೋತಾರೆ. ಯಾಕಂದ್ರೆ ತುಂಬ ಜನ ಅಂಗಡಿ ಮನೆಗಳು ಅಲ್ಲಿದ್ದಾವೆ. ಕರ್ನಾಟಕದಲ್ಲಿ ಮನೆ ಇರುತ್ತೆ, ಅಂಗಡಿ ಅಲ್ಲಿರುತ್ತೆ ಮಹಾರಾಷ್ಟ್ರದಲ್ಲಿ, ಇಲ್ಲಾಂದ್ರೆ ಉಲ್ಟಾನೂ ಇರುತ್ತೆ. ಸೊ ಜನ ಹೋಗಿ ಬಂದು ಮಾಡ್ತಿರ್ತಾರೆ, ಅವ್ರಿಗೆಲ್ಲ ಕತೆ ಮುಗೀತು. ಅವ್ರು ತಮ್ಮದೇ ಪ್ರೈವೇಟ್ ವೆಹಿಕಲ್ ಬರಬೇಕು, ಡೈಲಿ ಸರ್ವಿಸ್ ಯೂಸ್ ಮಾಡೋಂಗಿಲ್ಲ. ಊರಲ್ಲಿ ಅಡ್ಡಾಡೋರ್ಗೂ ಟ್ರೈನ್ ಸರ್ವಿಸ್ ಇರುತ್ತೆ, ತುಂಬ ಜನ ಅಡ್ಡಾಡ್ತಿರ್ತಾರೆ. ನಮ್ಮೂರು ಇಲ್ಲಿದೆ ಅಥಣಿ ಅಂತ ಇಟ್ಕೋ, ಅಲ್ಲಿ ಬರಬೇಕು ಅಂತ ಇಟ್ಕೋ. ತುಂಬ ಜನ ಕುಡಿಸಿಗೆ ಬರ್ತಾರೆ, ಇಲ್ಲ ಸಾಂಗ್ಲಿಗೆ ಬರ್ತಾರೆ, ಅಲ್ಲಿ ಹೇಳಿ ಬಂದು ಬಸ್ ತೊಗೊಂಡು ಬರ್ತಾರೆ. ಅವ್ರಿಗೆ ಬರೋಕ್ಕಾಗಲ್ಲ, ಏನು ಮಾಡ್ತಾರೆ ಇವರು. ಸೊ ಇದನ್ನೂ ಅಫೆಕ್ಟ್ ಆಗ್ತವೆ. ಅದೇನು 5 ನಿಮಿಷದ ಮ್ಯಾಟ್ರ್ ಇತ್ತು, ಅದನ್ನು 1 ವಾರ ನ್ಯೂಸಲ್ಲಿ ಬರಂಗೆ ಮಾಡಿಬಿಟ್ರು. ಏನು ಹೇಳೋದು, ನ್ಯೂಸಲ್ಲಿ ಬರೋದು ಅಷ್ಟೇ ಅಲ್ಲ, ನಾವು ಬೇರೆ ಮಾತಾಡಂಗೂ ಮಾಡ್ಬಿಟ್ರು ಅಂತ. ಏನಂದ್ರೆ ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ಫಸ್ಟ್ ಆಫ್ ಆಲ್ ನಾವು ವ್ಯೂವರ್ಸ್ ಯಾರು ಇದನ್ನ ನೋಡ್ತೀರಾ, ನೋಡ್ದವ್ರು ಇನ್ನೊಬ್ರಿಗೆ ಎಜುಕೇಟ್ ಮಾಡಿ. ನೀವ್ ಏನೇ ಪಬ್ಲಿಕ್ ಸರ್ವಿಸಸ್ ಗಳನ್ನ ಹಾಳು ಮಾಡಿದ್ರು ಅದ್ ಕೊನೆಗೆ ಇಂಪ್ಯಾಕ್ಟ್ ಆಗೋದು ನಮ್ಗೇನೆ. ಬಡವರಾಗ್ಲಿ ಶ್ರೀಮಂತರಾಗ್ಲಿ ಯಾರೇ ಆಗಿರ್ಲಿ, ನೀವ್ ಏನ್ ಮಾಡ್ತೀರಾ ಅದ್ ನಮ್ಗೇನೆ ರಿಟರ್ನ್ ಬರೋದು. ಸೊ ಆದಷ್ಟು ಪಬ್ಲಿಕ್ ಸರ್ವಿಸಸ್ ಗಳನ್ನ ಚೆನ್ನಾಗಿ ಕಾಪಾಡ್ಕೊಳ್ಳೋದು ಕಲ್ತ್ಕೊಳ್ಳಿ. ನೀವ್ ಎಷ್ಟ್ ಚೆನ್ನಾಗಿ ಕಾಪಾಡ್ಕೋತೀರಾ ಅಷ್ಟು ನಮಗ್ ಕತ್ರಿ ಬೀಳೋದು ಕಡಿಮೆ ಆಗುತ್ತೆ ಅಟ್ಲೀಸ್ಟ್. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಜನ, ಅಷ್ಟೇ ನಾನು ಕೇಳ್ಕೊಳ್ಳೋದು ಇಷ್ಟೇ. ಈ ಇಶ್ಯೂ ಇಂದಾದ್ರೂ ಅರ್ಥ ಮಾಡ್ಕೊಳ್ಳಿ.